ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ನಾವು. ಅಲ್ಲಿ ದೇವಸ್ಥಾನದ ಪರ ಐತೆ, ಬಸರಾಳ್ ಬೋರಪ್ಪಂದು ಹಬ್ಬ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾನು ನನ್ನ ಮಕ್ಕಳು, ನಮ್ಮ ವಿದ್ಯಾ, ನಾವೆಲ್ಲ ಹೋಗ್ತಾ ಇದ್ವಿ. ನಮ್ಮ ಆಂಟಿ ಮಗಳು, ನಮ್ಮ ಅಕ್ಕ ಅವರು ಎಲ್ಲರೂ ಹೋಗ್ತಾ ಇದ್ವಿ ಹಬ್ಬಕ್ಕೆ ಅಂತ. ಹಂಗಾಗಿ ನೋಡಿ, ನನ್ನ ಮಗ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾವನೆ. ಅಲ್ಲೆಲ್ಲ ಮೈಕೆಲ್ಲ ಹಾಕಿದ್ರು, ಹಂಗಾಗಿ ವಾಯ್ಸು ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾವನೆ, ಬಸ್ಸೊಳಗೆ ಹೋಗಿದ್ದೀವಿ ಅಂತ. ನೋಡಿ, ಇವಾಗ ದೇವಸ್ಥಾನದಿಂದ ಜಾಸ್ತಿ ದೂರ ಏನಿಲ್ಲ. ಬಸ್ ಇಳಿದ್ರೆ ಇನ್ನೇನು ಸ್ವಲ್ಪ ದೂರನೇ ಅಷ್ಟೇ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಮ್ಮ ವಿದ್ಯಾ ಅವರು ಮುಂದೆ ಹೋಗ್ತಾವ್ರೆ. ನನ್ನ ಮಗನ ಕರ್ಕೊಂಡು ಹೋಗ್ತಾವಳೆ ಅವಳು. ನಾನು ನಮ್ಮ ವಿಶಾಲ ಇಬ್ಬರು ನಾವು ಹಿಂದೆಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಸಾಂಗು ಎಲ್ಲ ಹಾಕೋರಾಗಲೇ ಎಲ್ಲ ಸೌದೆ ಎಲ್ಲ ತೊಗೊಬಂದವ್ರೆ. ನೋಡಿ, ಎಲ್ಲ ಊರಿಂದನೂ ಬರ್ತವೆ. ಇಲ್ಲಿ ಅಂದರೆ ಹಸಿ ಸೌದೆನೇ, ಬರೀ ಹಸಿ ಸೌದೆನೇ ದಗ ದಗ ಅಂತ ಉರಿತದೆ. ಅಂದರೆ ದೇವ್ರ ಮಹಿಮೆ ಇನ್ನು ಹೆಂಗಿರಬೇಕು ಅಂತ ಅನ್ನೋದೇ ಇದರಲ್ಲಿ. ಬರೀ ಹಸಿ ಸೌದೆನೇ ಉರಿತದೆ ಫ್ರೆಂಡ್ಸ್, ಸಖತ್ತಾಗಿ ಉರಿತದೆ. ನಾವು ವರ್ಷ ಹೋಗ್ತೀವಿ. ಅಂದರೆ ಇದು ವರ್ಷದಲ್ಲೇನೋ ಹೋಗಿರಲಿಲ್ಲ, ಅಷ್ಟೇ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೋಗಿಲ್ಲ. ಈ ವರ್ಷ ಎಲ್ಲರಿಗೂ ಹಬ್ಬ ಎಲ್ಲ ಅವ್ರವ್ರ ಊರಲ್ಲಿ ಹಬ್ಬ ಎಲ್ಲ ಮುಗ್ದಿತ್ತಲ್ಲ, ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಬಂದವ್ರೆ. ಅವಳು ವಿದ್ಯೆನೂ ಬರ್ತಾಳೆ, ನಾನು ಅವಳು. ಫ್ರೆಂಡ್ಸ್, ಇವ್ರು ನಮ್ಮ ಚಿಕ್ಕಮ್ಮ. ಇದೇ ನಮ್ಮ ಅಜ್ಜಿ ಮನೆ. ಯಾರು ಇಲ್ವಲ್ಲ ಒಳಗೆ? ಒನುಸರಲ್ಲಿ ಎಲ್ಲೇ ಅವರೆಲ್ಲ ಪದ್ದಿ ಮನೆಗೆ ಅಯ್ಯೋ ಕುಡಿ. ಆಂಟಿ ಬರ್ತಾವ್ರೆ. ಭವಾನಿ, ನಮ್ಮ ಆಂಟಿ ಕಾಫಿ ಕಾಯಿಸ್ಕೊಂಡು ಕೊಟ್ರು ಗೈಸ್. ಆಂಟಿ ನಂಗೆ ನಮ್ಮ ಅಮ್ಮ ನಮ್ಮ ಮಾವ ಕಾಫಿ ಕುಡಿತಾ ಇದ್ದೀವಿ ನಮ್ಮ ಅಜ್ಜಿ ಮನೇಲಿ. ಅವಳು ಕಾಫಿ ಚೆಲ್ಕೊಂಡೇನೋ. ಕಾಫಿ ಚೆಲ್ ನೀ ಸೈಡ್ಗೆ ಬಾರೋ. ನಿನ್ನ ಯಾರು ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತವ್ರೆ. ನಮ್ಮ ಅಜ್ಜಿನೂ ನೋಡಿ, ನಮ್ಮ ಅಜ್ಜಿ ಹೋಯ್ತಾವ್ರೆ. ಇವರೇ ನಮ್ಮ ಅಜ್ಜಿ. ಇವ್ರಿಗೆ ಎಷ್ಟು ಜನ ಮಕ್ಕಳು, ಮೊಮ್ಮಕ್ಕಳು ಅಂತಂದರೆ 5 ಜನ ಮಕ್ಕಳು. ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಮಾವ. ಫೋನಲ್ಲಿ ಮಾತಾಡ್ತಾವ್ರೆ, ಫುಲ್ ಬ್ಯುಸಿ. ಇವರು ಇನ್ನೊಬ್ರು ನಮ್ಮ ಆಂಟಿ. ಇವರು ಅವ್ರ ಮಗಳು, ನಮ್ಮ ಅಕ್ಕ ಅಲ್ಲ ತಂಗಿ. ಇವಳು ಅಕ್ಕ, ಅವಳು ತಂಗಿ. ಇವ್ರು ನೋಡಿ ಗೊರಕೆ ಹೋಯ್ತವ್ರು ಹಬ್ಬಕ್ಕೆ ಬಂದು. ಇದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ನೋಡಿ, ಇವಾಗ ನೆಕ್ಸ್ಟ್ ಬ್ಲಾಗು ನಾವು ಅಲ್ಲಿ ದೇವಸ್ಥಾನದ ಹತ್ರ ಹೋಯ್ತೀವಲ್ಲ, ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಂದರೆ ಎಲ್ಲರೂ ಹಿಂಗೇ ಖುಷಿಯಾಗಿರೋದೇ. ವರ್ಷಕ್ಕೊಂದ್ಸಲಿ ಬರೋದಲ್ವ, ಖುಷಿಯಾಗೇ ಇರೋದೆ. ಅದರಲ್ಲಿ ನಮ್ಮ ಅಕ್ಕ ಒಬ್ಬರು ಮಿಸ್ ಆದರು. ಅವಳು ಬರಲಿಲ್ಲ, ಏನೋ ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಬರಲಿಲ್ಲ. ಅವಳೊಬ್ಬಳು ಮಿಸ್ ಆದ್ಲು ಅಷ್ಟೇ. ಇನ್ನು ಮಿಕ್ಕಿದವ್ರು ಎಲ್ಲರೂ ಬಂದಿದ್ವಿ. ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಕಾಲಕಲ್ಲು ಹೋದ್ವಿ. ಈ ಮನೆ ಎಷ್ಟು ಚಿಕ್ಕದಾಗೈತೆ ಅಂದರೆ, ಆದ್ರೂ ನಾವು ಒಳಗಡೆ ಎಲ್ಲ ಅನುಸರಿಸ್ಕೊಂಡು ಮನೆ ಕತ್ತೀವಿ. ಆವಾಗಿನ ಕಾಲದವರು ಅಂತಂದರೆ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ 10 ಜನ ಬಾಣ್ತನ ಮಾಡಬೇಕು ಅಂದರೆ ನಮ್ಮ ಅಜ್ಜಿಗೆ ಎಷ್ಟು ಕಷ್ಟ ಇತ್ತು ಅವತ್ತಿನ. ಎಲ್ಲ ಬಾಣ್ತನ ಎಲ್ಲ ಮಾಡೋರು ನಮ್ಮ ಅಜ್ಜಿ ಗ್ರೇಟ್ ಅಂತ. ನೋಡಿ ಇಲ್ಲಿ ನೋಡಂಟಿ, ಆಯ್ ಅನ್ನಂಟಿ. ಹಾಯ್ ಫ್ರೆಂಡ್ಸ್ ಅನ್ನೋ. ನೋಡಿ, ಇವ್ರು ನಮ್ಮ ಚಿಕ್ಕಮ್ಮ. ಡ್ರೆಸ್ ನೋಡಿ ಯಾವ ತರ ಹಾಕ್ಸಿದೀವಿ. ಡ್ರೆಸ್ ನೋಡಿ, ಈಗ ನೀವು ಮಾಡ್ರ ನೋಡಿ. ಇವರೆಲ್ಲ ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ಟಾರೆ. ಇದು ಮಾಡ್ತಾ ಇಲ್ಲ, ಸಿಡಿ ಮಾಡ್ತಾ. ಹಾಯ್ ಫ್ರೆಂಡ್ಸ್ ಅನ್ನು. ಇನ್ನು ನಿದ್ದೆ ಮಾಡ್ತಾ ಇದ್ದೇನಪ್ಪ. ಇವರಿಬ್ರು ನವ ಜೋಡಿಗಳು ಕೂತವ್ರು ನೋಡಿ. ನಮ್ ಚೆನ್ನಾಗಿ ನಮ್ಮ ಆಂಟಿ ಯಾಕೆ ಮಕ್ಕ ಮುಚ್ಕತ್ತದೆ? ಅಲ್ಲಿ ನೋವಂತಿ. ನಮ್ಮ ಆಂಟಿಗೆ ಮೇಕಪ್ ಮಾಡ್ತಾವಳು ನೋಡಿ. ಅವ್ವ ನಂಗೆ ಇಷ್ಟೊಂದು ಬೇಡ ತಂದ್ಬಿಟ್ಟು. ಈಗ ಬರ್ಬೇಕಾರೆ ಎಲ್ಲ ಮೇಕಪ್ ನೋಡಿ ಹೆಂಗೆ ಮಾಡ್ತಾವ್ರೆ. ನಮ್ಮ ಅಜ್ಜಿ ಕೂತ್ಕೊಬಿಟ್ಟೈತೆ ಯಾಕೋ. ನಾವು ಎಲ್ಲ ಓಡಾಡ್ಕೊಂಡು ಏನೋ ಒಂಥರ, ಇಲ್ಲಿದ್ರೂ ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಅಪರೂಪಕ್ಕೆ ಹೋಗೋದಲ್ವ, ಏನೋ ಒಂಥರ ಖುಷಿಯಾಗಿರ್ತೀವಿ. ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು. ಈ ಸಲ ನಮ್ಮ ಮಾವನೂ ಬಂದ್ಬಿಟ್ಟೈತೆ. ಅವರು ಸಲಿಗೂ ಬರೋಲ್ಲ ಕೆಲಸ ಅಂತ. ಈ ಸಲ ಏನೋ ಫ್ರೀ ಅಂತ ಅಂದ್ಬಿಟ್ಟು ಬಂದವ್ರೆ. ಈ ಸಲ ಹುಡುಗರಿಗೆಲ್ಲ ಎಕ್ಸಾಮ್ ಐತೆ, ಹೋಗಬೇಕು ಪುನಃ ಅಂದ್ಬಿಟ್ಟು ಹೊರ್ಟೋಯ್ತಾರೆ ಅವರು. ನಮ್ಮ ಆಂಟಿಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ. ನಮ್ಮ ಆಂಟಿ ಏನೋ ಫೋಟೋ ತೆಗಿತವ್ರೆ
ಅಂತ ಪಾಪ ಸುಮ್ಮನೆ ನಿಂತವ್ರೆ. ಫೋಟೋ ತೆಗಿತಾಯಿಲ್ಲ, ನಾನು ವೀಡಿಯೋ ಮಾಡ್ತಾ ಇರೋದು ಅವ್ರಿಗೆ ಹೇಳಲಿಲ್ಲ, ಅದೆಲ್ಲ ಗೊತ್ತಾಗಲ್ಲ ಅವ್ರಿಗೆ, ಹಂಗಾಗಿ ಫೋಟೋನೇ ತೆಗಿತಾ ಇರೋದು ಅಂದ್ಬಿಟ್ಟು ಸುಮ್ಮನೆ ನಿಂತವ್ರೆ ಪೋಸ್ ಕೊಟ್ಕೊಂಡು. ಇವ್ರನ್ನೆಲ್ಲ ಕೇಳ್ತಾ ಇದ್ದೆ, ಇವರೆಲ್ವ ರೆಡಿ ಮಾಡಿರೋದು, ನಿಮ್ಮ ಚಿಕ್ಕಮ್ಮ ಹೆಂಗೆ ಕಾಣಿಸ್ತದವ ಅಂತ ಕೇಳ್ತಾ ಇದ್ದೆ. ನೀನೇ ರೆಡಿ ಮಾಡಿದ್ದಲ್ವಾ? ಅಲ್ಲ ಮೇಡಮ್, ನಾವು ತಲೆ ಬಚ್ಚಿ ಹೇರ್ ಸ್ಟೈಲ್ ಮಾಡಿದವರು, ಡ್ರೆಸ್ ಸೆಲೆಕ್ಟ್ ಮಾಡಿ ನಾನು. ಓಕೆ ನೋಡಿ, ಇವರೇ ಅಂತ ಎಲ್ಲ ಮಾಡಿರೋದು ಫ್ರೆಂಡ್ಸ್. ಇವ್ರು ನೋಡಿ ಈಗ ಆಲೆ 2ನೇ ರೌಂಡ್ ತಗೋತಾವ್ರೆ. ತಗೊಳ್ರಿ. ಇಲ್ಲ ಅವಳು ಸಾಂಗ್ ಸುಮ್ಮನಂಗೆ ರೇಗಿಸ್ತಾ ಇರ್ತೀವಿ ಒಬ್ರಿಗೊಬ್ರು ಅಂತಂದರೆ, ಅಕ್ಕ ತಂಗಿರು ಅಂದರೆ ಹಂಗೇನೆ. ಅಲ್ಲೆಲ್ಲ ಕೊಂಡ ಎಲ್ಲ ಹಚ್ಚಿದಾದ್ಮೇಲೆ ಇಲ್ಲೇ ಊಟ ಕೊಡ್ತಿದ್ರು. ನಮ್ಮ ಅಜ್ಜಿ ಬೇರೆ ಮನೆಯಲ್ಲಿ ಅನ್ನ ಸಾಂಬಾರು ಮಾಡಿಟ್ಟಿದ್ರು. ನಾವು ಹಂಗೂ ಊಟಕ್ಕೆ ಅಂತ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಅಲ್ಲಿ ಸೌಂಡು ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ರಲ್ವ, ಸೌಂಡ್ಗೂ ಅದಕ್ಕೂ ನಿದ್ದೆನೇ ಬರಲಿಲ್ಲ. ಸೊಳ್ಳೆ ಜಾಸ್ತಿ ಅಂದ್ಬಿಟ್ಟು ನಿದ್ದೆನೇ ಬರಲಿಲ್ಲ ನಮಗೆ. ಒದ್ದಾಡು ಆಮೇಲೆ ನನ್ನ ಮಗನೂ ಯಾಕೋ ಎದ್ಬಿಟ್ಟ ಬೇಗನೆ, ಹಂಗಾಗಿ ನಾನು ಎದ್ದು ಕೂತಿದ್ದೆ. ಇವಾಗ ಟೈಮಿಂಗ್ಸು ಬರೀ 1:30-2 ಗಂಟೆ ಇರಬೇಕೇನೋ ಅಷ್ಟೇ. ಇನ್ನೂ ಟೈಮ್ ಆಗಿರಲಿಲ್ಲ. ನಮ್ಮ ಮನೇಲಿ ಯಾರೂ ಮಲ್ಕೊಂಡಿಲ್ಲ, ಎಲ್ಲ ಫೋನ್ ನೋಡ್ಕೊಂಡು ಕೂತವ್ರೆ ನೋಡಿ. ಅವರಲ್ಲಿ ಫೋನ್ ನೋಡ್ತವ್ರೆ, ನಾನಿಲ್ಲಿ ನನ್ನ ಮಗನ ಎತ್ಕೊಂಡು ನಾನು ಇಲ್ಲಿ ಕೂತಿದ್ದೀನಿ. ನಮ್ಮ ಆಂಟಿನೂ ಕೂತವ್ರೆ. ಇಲ್ಲಿ ಅಂದರೆ ಬೇಗ ಎದ್ದು ಅವರೆಕಾಳು ಸಾರು, ಅನ್ನ ಮುದ್ದೆ ಮಾಡಬೇಕು. ಬೆಳಗಿನ ಜಾವ 7 ಗಂಟೆ ಅಷ್ಟರಲ್ಲೆಲ್ಲ ದಾಸಪ್ಪ ಬರ್ತಾರಲ್ವ, ಅವ್ರಿಗೆ ದಾಸಪ್ಪನ ಪೂಜಬೇಕು, ಅದಕ್ಕೆ ಅಡುಗೆನೂ ಮಾಡಬೇಕಿತ್ತು. ಬೆಳಗಾನ ಎಲ್ಲ ದೇವಸ್ಥಾನಕ್ಕೆಲ್ಲ ಓಡಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೆಲ್ಲ ಆರ್ಕೆಸ್ಟ್ರಾ ಎಲ್ಲ ಮಾಡಿಸಿದ್ರಲ್ವ, ಆರ್ಕೆಸ್ಟ್ರಾ ಎಲ್ಲ ಜೋರಾಗೆ ಮಾಡಿಸಿದ್ರು. ಒಂದು 2:30 ಗಂಟೆ ಇತ್ತೇನೋ, 2 ಗಂಟೆ 2:30 ತನಕ ಇತ್ತು. ಎಲ್ಲ ನೋಡಿಕೊಂಡು ತಿರ್ಗಾಡ್ಕೊಂಡು ಬಂದ್ವಿ. ದೇವ್ರು ಬೇರೆ ಎತ್ತಿದ್ರು. ನಾವು ಎಲ್ಲ ಆರ್ಕೆಸ್ಟ್ರಾ ಎಲ್ಲ ನೋಡ್ಕೊಂಡು ನಮ್ಮ ಆಂಟಿ ಅವರು, ನಮ್ಮ ಅನುಷಾ, ನಮ್ಮ ಅಕ್ಕ ಅವರೆಲ್ಲ ಹೋಗಿದ್ವಿ. ಎಲ್ಲ ತಿರ್ಗಾಡ್ಕೊಂಡು ದೇವರೆಲ್ಲ ನೋಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತಿದ್ದು ನಾವು ಏನೇ ಆಗಲಿ ಒಂದು ಊರಲ್ಲಿ ಹಬ್ಬ ಇಲ್ಲ ದೇವಸ್ಥಾನ ಏನಾದರೂ ಫಂಕ್ಷನ್ನು ಅಂತಂದರೆ ನಿದ್ದೆನೇ ಬರೋಲ್ಲ. ಇಲ್ಲಾಂದರೆ ಅಲ್ಲಿಂದಿಲ್ಲಿಗೆ ಓಡಾಡ್ಕೊಂಡಿರ್ಬೇಕು ಅನಿಸ್ತದೆ. ಹಾಗೆ ನಾವು ಎಲ್ಲ ಜಾತ್ರೆ ಎಲ್ಲ ಸುತ್ತಾಕೊಂಬಂದಿದ್ದಾಯಿತು. ಸುತ್ತಾಕೊಂಬಂದು ಮಲಿಕೊಳ್ಳೋಣ ಅಂತ ಹೋದ್ರೆ ನಿದ್ದೆನೇ ಬರಲಿಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇವರು ನಮ್ಮ ಅತ್ತೆ ಮಗ ಬಾಂಡ್ಲೆ ಮಾಡಿಸ್ಕೊಬಿಟ್ಟವನೆ ಅಂತ ಹೇಳ್ತಾನೆ. ಹಾಂ, ಬೇರೆ ಊಟ ಆಮೇಲೆ ಇಕ್ಕಬೇಕು. ಅದು 100 ರೂಪಾಯಿಗೆ ಏನು ಬರೋದು ಅದು.
ಪೂಜೆ ಮಾಡ್ತಾವನ್. ನೋಡವನ ಸ್ವಲ್ಪ ಬರೀ ಮಂಗಳಾರತಿ ಮಾಡ್ಬಿಟ್ಟ ಗಂಟೆ ಹೊಡೆದಿ ದೊಡ್ಡಡಿಯ ಆವಾಗಲೇ ಮಾತಾಡಿದ್ದು ಹಿಂದಿನ ವಿಡಿಯೋ ಅದು ಇನ್ನೊಂದು ದಿವಸ ಅವರೆಲ್ಲ ಇದ್ದಾಗ ಮಾಡಿರೋದು. ಇನ್ನೊಂದು ದಿವಸ ಇದು ಅಗ್ಲೆ ಬೋರಪ್ಪ ಅಂತ ಪೂಜೆ ಮಾಡ್ತಾರೆ, ಆವಾಗ ಮಾಡಿಸಿರೋದು. ಇದು ಎಲ್ಲ ಹೊರಟೋಗಿದ್ರು, ನಾನು ನನ್ನ ಮಕ್ಕಳು ನಮ್ಮ ಅಜ್ಜಿ ಅಷ್ಟೇ ಇದ್ದಿದ್ದು. ನಮ್ಮ ಮನುಷ್ಯ ಅವ್ರು ಯಾರೂ ಇರಲಿಲ್ಲ, ನಮ್ಮ ವಿದ್ಯೆ ಎಲ್ಲ ಹೊರಟೋಗಿದ್ರು. ಈ ತಿರ್ಗಿ ಇನ್ನೊಂದು ಎರಡನೇ ದಿವಸ ಪೂಜೆ ಮಾಡಿಸಿರೋದು. ಹಲಸಿನಕಾಯಿ ಅವರೆಕಾಯಿ ಹಾಕ್ಸಿ 2 ದಿವಸ ಪೂಜೆ ಮಾಡಬೇಕು. ಅಲ್ಲಿ ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ತಾರೆ. ಹಂಗಾಗಿ ಇನ್ನೇನು ಯಾರೂ ಇರಲಿವಲ್ಲ ಅಂದ್ಬಿಟ್ಟು ನಾವು ಇದ್ವಿ. ಎಕ್ಸಾಮ್ ಎಲ್ಲ ಮುಗ್ದಿತ್ತಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ. ಎಲ್ಲರೂ ಎಕ್ಸಾಮ್ ಇತ್ತು ಅಂತ ಹೊಂಟೋದ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್